ನೋಡ್ಬೋದು. ಹಿಂಗೆ ಹಾಕ್ಬಿಟ್ರೆ ಗಾಡಿಗಳು ಓಡಾಡೋದಕ್ಕೆ ತುಂಬ ಸಮಸ್ಯೆಗಳಾಗುತ್ತೆ. ಟೂ ವೀಲರ್ಸ್ಗಂತೂ ತುಂಬಾ ಸಮಸ್ಯೆ ಆಗುತ್ತೆ. ತುಂಬ ಕಡೆ ಈ ಥರ ಸ್ಕಿಡ್ ಆಗಿ ಜಾರಿ ಬಿದ್ದಿರೋ ಉದಾಹರಣೆಗಳು ತುಂಬ ಇದ್ದಾವೆ. ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಕಣಗಳನ್ನ ಬಳಸಿ ನಮ್ಮ ರೈತರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂತಂದರೆ ನಮ್ಮಿಂದ ಒಬ್ಬರು ಜೀವಕ್ಕೆ ಕುತ್ತಾಗ್ತಾ ಇದೆ ಅಂತಂದರೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು. ಅಥವಾ ಇದನ್ನು ಹೇಳಿದ ತಕ್ಷಣ ನಾನು ರೈತ ವಿರೋಧಿ ಅಲ್ಲ, ಇದು ಒಂದು ಜೀವದ ಪ್ರಶ್ನೆ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮೊದಲೆಲ್ಲ ಈಗ ಇರ್ತಿರ್ಲಿಲ್ಲ, ಅಂದರೆ ರೋಡ್ಗೆ ತಂದು ಹಾಕೊಳ್ಳೋ ಪದ್ಧತಿನೇ ಇರ್ತಿರ್ಲಿಲ್ಲ. ಅಂದರೆ ತಿನ್ನೋದನ್ನು ಯಾರು ರೋಡ್ಗೆ ಹಾಕ್ತಾರೇನೋ ಅನ್ನೋ ಒಂದು ಜಮಾನ ಇತ್ತು ಅವಾಗ. ಈಗ ಎಲ್ಲರೂ ಕೂಡ ರೋಡ್ಗೆ ತಂದು ಹಾಕ್ತಾ ಇದ್ದಾರೆ, ಅದು ಹೆದ್ದಾರಿಗಳಿಗೆ. ಸೊ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಬನ್ನಿ ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ನೀವು ರಾಗಿನ ಏನು ಒಕ್ಕಣೆ ಮಾಡಿಬಿಟ್ಟು ಒಂದು ಸ್ವಲ್ಪ ಇಲ್ಲೇ ಬಿಟ್ಬಿಟ್ಟಿರ್ತೀರ, ಅಂದರೆ ಕೊನೆ ಜಳ್ಳನ್ನ ನೋಡಿ. ಈ ರಾಗಿ ಮೇಲೆ ಏನಾರು ಗಾಡಿ ಹತ್ತಿದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಯ್ತದೆ. ನೋಡ್ಬೋದು, ಟೂ ವೀಲರ್ಸ್ ಅಂತೂ ಪಕ್ಕ ಬೀಳ್ತವೆ. ಸೊ ಇದೇ ಕಾರಣಕ್ಕೆ ರಾಗಿನ ರೋಡಲ್ಲಿ ಒಕ್ಕಣೆ ಮಾಡಬೇಡಿ ಅಂತ ಹೇಳೋದು. ಇದ್ರ ಮೇಲೆ ಗಾಡಿ ಹೋದರೆ ಖಂಡಿತವಾಗ್ಲೂ ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಹೌದು, ಹೇಳಿ ಹೋಗು ಕಾರಣ. ರವಿ ಬೆಳಗೆರೆಯವರ ಒನ್ ಆಫ್ ದ ಫೈನೆಸ್ಟ್ ನಾವೆಲ್ ಹೇಳಿ ಹೋಗು ಕಾರಣ. ಇತ್ತೀಚಿನ ನನ್ನ ಇನ್ಸ್ಟಾಗ್ರಾಮ್ ಫೀಡ್ನಲ್ಲಿ ತುಂಬು ಹೋಗಿರೋ ಒಂದು ವಿಷಯ ಅಂದರೆ ಈ ಹೇಳಿ ಹೋಗು ಕಾರಣದ ಬಗ್ಗೆ ಚರ್ಚೆ, ವಿಮರ್ಶೆಗಳು ಅಥವಾ ಅಭಿಪ್ರಾಯಗಳ ಹಂಚಿಕೆ ಇವೆಲ್ಲವೂ ನಡೀತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿಲ್ಲ. ಇಲ್ಲೇನು ವಿಚಾರ ಅಂತಂದರೆ, ಹೇಳಿ ಹೋಗು ಕಾರಣ ಪುಸ್ತಕ ವಿಮರ್ಶೆಯಲ್ಲಿ ಪ್ರಾರ್ಥನಾ, ದೇಬು, ಹಿಮವಂತ, ಊರ್ಮಿಳೆ ಈ ರೀತಿ ಎಲ್ಲ ಪಾತ್ರಗಳು ಬರುತ್ತೆ. ಅದರಲ್ಲಿ ಕಥಾನಾಯಕಿ ಪ್ರಾರ್ಥನಾದೇ ತಪ್ಪು, ದೇವರಂತ ಹಿಮವಂತನನ್ನು ಬಿಟ್ಟು ಹೋದ್ಲು ಅನ್ನೋದು ಒಂದು ಚರ್ಚೆ ನಡೀತಾನೆ ಇದೆ. ಆ ರೀತಿ ಆ್ಯಂಗಲ್ ಅದು ಒಂದು ರೀತಿ ಸರಿ. ಆದರೆ ನಾನೊಂದು 3 ಸಾರಿ ಈ ಪುಸ್ತಕವನ್ನು ಓದಿದ್ದೀನಿ. ಏನು ನನ್ನ ಮೊದಲಿಗೆ ಓದಿದಾಗ ಏನು ಫೀಲ್ ಕೊಡ್ತೋ, ಈಗ ಕೊನೆ ಬಾರಿ ಓದಿದಾಗಲೂ, ಅಂದರೆ ಇತ್ತೀಚೆಗೆ ಓದಿದಾಗಲೂ ನನಗೆ ಅದೇ ಫೀಲ್ ಕೊಡ್ತಾ ಇದೆ. ಏನು ಅಂತಂದರೆ, ಕೇವಲ ಪ್ರಾರ್ಥನದಷ್ಟೇ ತಪ್ಪ ಅಂತ. ನನಗೇನು ಅನಿಸುತ್ತೆ ಅಂತಂದರೆ, ಪ್ರಾರ್ಥನಂದು ನೀವು ತಪ್ಪು ಅನ್ನೋದಾದರೆ, ಆಕೆ ಮಾಡಿದ್ದು ಸರಿ ಇಲ್ಲ ಅನ್ನೋದಾದರೆ, ಹಿಮವಂತ ಕೂಡ ಮಾಡಿದ್ದು ಸರಿನಾ? ಅಂದರೆ ನಿಮ್ಮ ತಲೆ ಹೋಗ್ತಾ ಇದೆ. ಅಂದರೆ ಓದಿರೋರಿಗೆ ದೇವನ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡ್ದೆ, ಅದಕ್ಕೆ ಅವನು ತಪ್ಪು, ಅವನು ಸರಿಯಿಲ್ಲ ಅಂತ ಹೇಳ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಇಲ್ಲ. ಅರ್ಲಿ ಪೀರಿಯಡ್ ಆಫ್ ಲವ್ ಏನು ಇವರು ಪ್ರೀತಿ ಅಂತ ಅಂದ್ಕೊಂಡಿದ್ರು ಇವರಿಬ್ಬರು ಜೊತೆಲಿದ್ದಾಗ, ಆಗ ಕೆಲವು ಇನ್ಸಿಡೆಂಟ್ಸ್ಗಳಾಗ್ತವೆ. ಆ ಇನ್ಸಿಡೆಂಟ್ಸ್ಗಳೇ ಮುಂದೊಂದು ದಿನ ಪ್ರಾರ್ಥನಾ ಹಿಮವಂತನನ್ನು ಬಿಟ್ಟೋಗೋದಕ್ಕೆ ಕಾರಣ ಅನ್ನೋದನ್ನು ನಾವು ಮರಿಬಾರ್ದು. ಒಂದು ಹೆಣ್ಣು ಬಯಸೋದು ತನ್ನ ಪ್ರಿಯಕರನಿಂದ ಮನುಷ್ಯ ಸಹಜ ಪ್ರೀತಿ ಅಷ್ಟೇ. ಆತ ನನ್ನ ಕಣ್ಣಿಗೆ ದೇವರಾಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ದೇವರನ್ನು ಪ್ರೀತಿಸೋದಕ್ಕೆ ಸಾಧ್ಯವಾ? ಆತನನ್ನು ಆರಾಧಿಸ್ಬೋದಷ್ಟೇ ಅನ್ನೋದನ್ನು ಪ್ರಾರ್ಥನಾ ಮೂಲಕನೇ ಹೇಳಿಸಿ, ಪ್ರಾರ್ಥನದ್ದು ಏನು ತಪ್ಪು ಅಂತ ಹೇಳೋದಿದ್ರೆ ನೀವು ಹಿಮವಂತನದ್ದು ಅಷ್ಟೇ ತಪ್ಪು ಅಂತ ಹೇಳಿ ಅಂತ ಅಕ್ಷರ ರಾಕ್ಷಸ ಬರೆದಿರ್ಬೋದು. ಅದನ್ನು ನಾವು ಯಾರೂ ಗಮನಿಸೋದಿಲ್ಲ. ದೇವರಂತ ಹಿಮವಂತನಿಗೆ ಪ್ರಾರ್ಥನಾ ಮೋಸ ಮಾಡಿಬಿಟ್ಲು ಅನ್ನೋದಷ್ಟೇ. ಇತ್ತೀಚಿನ ಹಲವು ಇನ್ಸಿಡೆಂಟ್ಸ್ಗಳನ್ನ ನೋಡ್ತಾ ಇದ್ದೀವಿ. ಪ್ರೀತಿಸಿ ಮದುವೆ ಆಗೋಕ್ಕೆ ಹೊರಟಂಥ ಎಷ್ಟೋ ನವ ಜೋಡಿಗಳು ಹಲವಾರು ಕಾರಣಕ್ಕೆ ಬೇರೆ ಬೇರೆ ಆಗ್ತಾ ಇರೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ. ಇಲ್ಲಿ ಎಲ್ಲವೂ ನಂಬಿಕೆಗಳ ಮೇಲೆ ಅಷ್ಟೇ ನಡೆಯೋದು. ನಾವೇನೇ ಪ್ರೀತಿ ಅದು ಇದು ಅಂತ ಏನೇ ಹೇಳ್ಬೋದು, ಪ್ರೀತಿ ಇವೆಲ್ಲವೂ ಬರೋದು ಯಾವುದರಿಂದ ಅಂದರೆ ನಂಬಿಕೆಗಳಿಂದ. ನಂಬಿಕೆಗಳು ಉಂಟಾಗಬೇಕು ಅಂದರೆ ಪರಸ್ಪರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಬೇಕು. ವೈಬ್ ಅಂತೀವಲ್ಲ, ವೈಬ್ ಮ್ಯಾಚ್ ಆಗಬೇಕು. ಸೊ ಇಷ್ಟೆಲ್ಲ ಹೇಳ್ತಾ ಇದೆಯಾ, ಏನಪ್ಪ ಎಲ್ಲ ತಿಳ್ಕೊಂಡಿದ್ಯಾ, ನಿಮಗೂ ಏನಾದರೂ ಅಂತ ಕೇಳೋದಾದರೆ ಕ್ಷಮಿಸಬೇಕು ಪ್ರಭು, ನನಗಿನ್ನೂ ಅದರ ಅನುಭವ ಇಲ್ಲ. ನೋಡಿದ್ದು, ಕೇಳಿದ್ದು, ಕಲ್ಪನೆ ಮಾಡಿದ್ದು ಅಷ್ಟೇ.